ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಹ್ಯಾಪಿ ಮಹಾಶಿವರಾತ್ರಿ. ಎಲ್ರಿಗೂ ಆ ಶಿವಪ್ಪ ಒಳ್ಳೇದು ಮಾಡಲಿ ಅಂತ ಬಯಸ್ತಾ ಇದ್ದೀನಿ. ಒಳ್ಳೆ ಆರೋಗ್ಯ ಆಯಸ್ಸು ಎಲ್ಲದನ್ನು ಹೇಳ್ಕೊಂಡಿರೋದೆಲ್ಲದನ್ನು ಕರುಣಿಸಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, 4:30 ಸ್ಟಾರ್ಟ್ ಮಾಡಿದ್ದೀನಿ, ಅಂದರೆ 4:20 ನೋಡಿ. ತುಂಬ ಕತ್ಲೆನೇ ಇದೆ. ಫಸ್ಟಿಗೆ ಲೈಟ್ ಟಾರ್ಚ್ ಆನ್ ಮಾಡ್ಕೊಂಡು ವೀಡಿಯೋ ಮಾಡಿದ್ನಲ್ಲ, ಆ ಥರ ಲೈಟ್ ಕಾಣಿದೆ ಅಷ್ಟೇ. ಹೊರಗೆಲ್ಲ ತುಂಬ ಕತ್ಲೆ ಇತ್ತು. ಒಳಗೆ ಫಸ್ಟು ಕೆಲಸ ಮುಗಿಸ್ಕೊಂಡು ಆಮೇಲೆ ಹೊರಗಡೆ ಹೋಗೋಣ ಅಂತ ಇವಾಗ ನೋಡಿ ದಿವಾನ ಎಲ್ಲ ಸರಿ ಮಾಡ್ತಾಯಿದ್ದೀನಿ. ಅಂದರೆ ಮಕ್ಕಳೆಲ್ಲ ಕಿತ್ತಾಕಿರ್ತಾರಲ್ಲ, ಅದರಿಂದ ಆ ದಿವಾನ ಕವರೆಲ್ಲ ಕ್ಲೀನಾಗಿ ಹಾಸ್ತಾಯಿದ್ದೀನಿ. ಇವಾಗ ಹಾಸ್ಬಿಟ್ಟು ಕಸ ಎಲ್ಲ ಗುಡಿಸ್ಬಿಡೋಣ ಅಂತ ಎಲ್ಲ ಫಸ್ಟು ಅದ್ರ ಮೇಲೆ ತಿಂದು ಹಂಗೆ ಹಾಕಿರ್ತಾರಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದನ್ನೇ ನೀಟಾಗಿ ಹಸಿರೋದನ್ನೆಲ್ಲ ನೀಟಾಗಿ ಮಡಚಿಬಿಟ್ಟು ಇಡ್ತಾಯಿದ್ದೀನಿ. ಇದೇ ಹಿಂಗೆ ಇನ್ನೂ ಜಾಗ ಇಲ್ಲ, ಸೋಫಾ ತಂದರೆ ಹೆಂಗೋ ಗೊತ್ತಾಗ್ತಾಯಿಲ್ಲ. ಇವಾಗ ನೋಡಿ ಒಳಗೆಲ್ಲ ಒರೆಸ್ಬಿಟ್ಟು ಹೊರಗೆ ಬಂದಿದ್ದೀನಿ. ಹೊರಗೆ ಹೊಸ್ಲೆಲ್ಲ ತೊಳೆದ್ಬಿಟ್ಟು ಆಚೆ ನೀರು ಹಾಕೋಣ ಅಂತ ನೋಡಿ ಹಂಗೆ ನೀರು ಹಾಕ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಒಳಗೆ ಬಂದಿದ್ದೀನಿ. ಒಳಗೆ ಫಸ್ಟಿಗೆ ಗೋಮೂತ್ರ ಇರುತ್ತಲ್ಲ ಅದರಲ್ಲಿ ಒರೆಸ್ಬಿಟ್ಟು ಇವಾಗ ನೆಲಕ್ಕೆ ಲೇಸಲ್ಲಿ ಹಾಕ್ಬಿಟ್ಟು ಉಪ್ಪು ಅರಶಿನ ಹಾಕ್ಕೊಂಡು ಮತ್ತೆ ಒರೆಸ್ತಾ ಇದ್ದೀನಿ. ಅಂದರೆ ಫಸ್ಟಿಗೆ ಒರೆಸ್ಬಿಟ್ಟು ಹೊರಗೆ ಹೋದೆ, ಅಂದರೆ ಗಂಜಲದಲ್ಲಿ ಒರೆಸ್ಬಿಟ್ಟು ಹೊರಗೆ ಹೋಗಿದ್ದೆ. ಹೊರಗೆ ನೀರೆಲ್ಲ ಹಾಕ್ಬಿಟ್ಟು ಮತ್ತು ಇವಾಗ ಇನ್ನೂ ಸರಿ ಒರೆಸ್ತಾ ಇದ್ದೀನಿ. ಇವಾಗ ಸ್ನಾನ ಎಲ್ಲ ಆಯಿತು. ದೇವ್ರ ಸಾಮಾನು ತೊಳೆಯೋಣ ಅಂತ ತುಂಬ ಚಳಿ ಅನ್ನಿಸ್ತು, ಅದಕ್ಕೆ ನಿಶಾಂತ್ ಟವಲ್ ಹಚ್ಕೊಂಡಿದ್ದೀನಿ, ಅಂದರೆ ನೀಟಿ ಹಾಕ್ಕೊಂಡು ಅದ್ರ ಮೇಲೆ ಹಚ್ಕೊಂಡಿದ್ದೀನಿ. ಇವಾಗ ದೇವ್ರ ಸಾಮಾನೆಲ್ಲ ತೊಳೆಯೋಣ ಅಂತ ಎಲ್ಲ ಒಂದೊಂದೇ ಎತ್ತಿಟ್ಕೊತಾ ಇದ್ದೀನಿ. ಅಂದರೆ ಒಂದೇ ದಿನ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತಿಲ್ಲ. ಅದನ್ನು ಹೆಂಗೆ ಮಾಡಿದ್ರು ಕರೆಕ್ಟಾಗಿ 6 ಗಂಟೆಗೆ ಪೂಜೆ ಆಗಿಬಿಡ್ತು. ನಾನು 4:45 ಇದ್ದಿದ್ದು ಪೂಜೆ ಮಾಡೋಷ್ಟರಲ್ಲಿ 6 ಗಂಟೆಗೆ ಕರೆಕ್ಟಾಗಿ 6 ಗಂಟೆ 1 ನಿಮಿಷಕ್ಕೇನೋ ಪೂಜೆ ಆಯಿತು. ಟೈಮ್ ನೋಡೋಷ್ಟರಲ್ಲಿ 6:01 ಆಗಿತ್ತು. ಆದ್ದರಿಂದ ನಾವು ಏನು ಬೇಗ ಇದ್ದಾಳನ್ನ, ಅದರಲ್ಲಿ ರಾಯನ್ ಬೇರೆ ಸೆಂಟ್ರಿಗೆ ಎದ್ದೇಳ್ತಾ ಇರ್ತಾನೆ. ಅಮ್ಮ ಸುಸು ಮಾಡ್ತೀನಿ, ಅಮ್ಮ ವಾಶ್ರೂಮು, ಅಮ್ಮ ನೀರು ಕುಡಿತೀನಿ, ಆಮೇಲೆ ಸುಮ್ಮನೆ ಅಳೋದು. ಅವನ್ನ ಸ್ವಲ್ಪ ಸಂಭಾಳಿಸಿ ಅವ್ನು ಮಲಗಿಸೋಷ್ಟರಲ್ಲಿ 6 ಗಂಟೆ ಪೂಜೆ ಆಯಿತು ನಂದು. ಇಲ್ಲಾಂದರೆ 1 ಅವರ್ ಕ್ಲೀನಿಂಗ್ ಎಲ್ಲ ಹಿಡಿಯುತ್ತೆ, ಹೊರಗೆ ಒಳಗೆ ಎಲ್ಲ. ಇನ್ನು 1/2 ಅವರ್ ದೇವ್ರ ಸಾಮಾನು ಎಲ್ಲ ತೊಳೆದು 1/4 ಅವರ್ ಹಿಡಿಯುತ್ತೆ. 1/2 ಅವರ್ ಸಾಕು ಎಲ್ಲ ತೊಳೆದ್ಬಿಟ್ಟು ಹೂವೆಲ್ಲ ಇಟ್ಟು ಇದು ಮಾಡೋಕ್ಕೆ. ನಾನೊಂದು 20 ನಿಮಿಷ ಸ್ನಾನ ಮಾಡೋಕ್ಕೆ ಆ ಥರ ಆಗುತ್ತೆ. ಇವತ್ತು ದೇವ್ರ ಸಾಮಾನೆಲ್ಲ ಫುಲ್ ತೊಳೆದು ಜೋಡಿಸೋಷ್ಟರಲ್ಲಿ ಅಷ್ಟೊತ್ತಾಯಿತು. ನೋಡಿ ಇವಾಗ ಪೂಜೆ ಎಲ್ಲ ಆಯಿತು. ನೋಡಿ ಈ ಥರ ಫಸ್ಟ್ ಪೂಜೆ ಈ ಥರ ಮಾಡ್ಕೊಂಡಿದ್ದೀನಿ. ಆಮೇಲೆ ಸೆಕೆಂಡ್ ಪೂಜೆ ತೆಂಗಿನಕಾಯಿ ಎಲ್ಲ ಒಡೆದ್ಬಿಟ್ಟು ಮತ್ತಿನ್ನು ಸೆಕೆಂಡ್ ಪೂಜೆ ಅದೇ ಒಂಥರ ಮಾಡ್ತೀನಿ. ಒಟ್ಟು 3 ಥರ ಪೂಜೆ ಇರುತ್ತೆ. ಇವಾಗ ಅದೆಲ್ಲ ಆಯಿತು. ಫಸ್ಟ್ ಪೂಜೆಗೆ ಹಣ್ಣು ಇಟ್ಟಿದ್ದೀನಿ ಅಷ್ಟೇ. ನೋಡಿ ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಿದ್ನೆಲ್ಲ ಇವಾಗ ಹೂವು ಇಟ್ಬಿಟ್ಟು ಪೂಜೆ ಮಾಡಿ ಧೂಪ ಹೊರಗೆ ಇಟ್ಟಿದ್ದೀನಿ. ಒಳಗೊಂದು ಹೊರಗೊಂದು ಇಡ್ತೀನಿ ಧೂಪನ. ಇವಾಗ ಅದೆಲ್ಲ ಆಯಿತು. ಸಾಂಬ್ರಾಣಿನೂ ಹಾಕ್ತಾಯಿದ್ದೀನಿ. ಸಾಂಬ್ರಾಣಿನೂ ಹಾಕ್ಬಿಟ್ಟು ಧೂಪ ಹಚ್ಬಿಟ್ಟು ಸಾಂಬ್ರಾಣಿ ಯಾಕೆ ಹಚ್ತಿದ್ದೀರಾ ಅಂತಂದು ಕೇಳಬಹುದು. ಹೇಳ್ತೀನಿ ಮುಂದೆ. ನೋಡಿ ಇದು ಸೆಕೆಂಡ್ ಪೂಜೆ, ಅಂದರೆ ಕಾಯೆಲ್ಲ ಹೊಡೆದ್ಬಿಟ್ಟು ಇನ್ನೊಂದು ಸರಿ ಸೆಕೆಂಡ್ ಪೂಜೆ ಮಾಡಿದ್ದೀನಿ. ಇವಾಗ ತಿಳಿ ಸಾಂಬಾರು ಮಾಡೋಣ ಅಂತ ಕುಕ್ಕರಲ್ಲಿ ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದು ಮೆಣಸು ಮತ್ತು ಜೀರಿಗೆ ಇದು ಸ್ವಲ್ಪ ಬಿಸಿ ಮಾಡಿಕೊಂಡು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಹಂಗೆ ಈ ಕಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗಂತ. ಹಂಗೆ ಬೆಳ್ಳುಳ್ಳಿನೂ ಜಜ್ಜಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇವಾಗ ಎಣ್ಣೆ ಹಾಕ್ಕೊಂಡು ಇವಾಗ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಜೀರಿಗೆ ಹಾಕಿಲ್ಲ, ಇವಾಗ ಜೀರಿಗೆ ಹಾಕಿದ್ದೀನಿ ನೋಡಿ. ಇವಾಗ ಕರ್ಬೇವಿನ ಸೊಪ್ಪು ಒಣಗಿದ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ 3 ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಅವೆರಡು ಅಂದರೆ ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಅಂದರೆ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊತಿದ್ದೀನಿ. ತಿಳಿ ಸಾಂಬಾರು ಮಾಡ್ತಾಯಿದ್ದೀನಿ. ನಾನು 3 ಥರ ತಿಳಿ ಸಾಂಬಾರು ಮಾಡ್ತೀನಿ. ಮಿಕ್ಸಿಗೆ ಹಾಕ್ದೇ ಇದು ತಿಳಿ ಸಾಂಬಾರು ಮಿಕ್ಸಿಗೆ ಹಾಕಿ ಮತ್ತು ಸುಮ್ಮನೆ ಈ ಕಡೆ ರಸಮ್ ಅಂತಾರಲ್ಲ ಅದು 3 ಥರ ಮಾಡ್ಕೊತೀನಿ. ಇವಾಗೇನು ಬೆಳ್ಳುಳ್ಳಿ ಮೆಣಸು ಮತ್ತು ಜೀರಿಗೆ ಕುಟ್ಟಿಟ್ಕೊಂಡಿದ್ದನ್ನ ಆ ಪುಡಿ ಹಾಕ್ಕೊತಾ ಇದ್ದೀನಿ. ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ.
ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ, ಆ ಟೊಮೊಟೊನೂ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಆ ಟೊಮೊಟೊ ಸ್ವಲ್ಪ ಸ್ಮೂತ್ ಆಗೋವರೆಗೂ. ಅಂದರೆ ಇದಕ್ಕೆ ಇವಾಗ ಇದು ಸ್ವಲ್ಪ ಫ್ರೈ ಆಗಿದ್ದಿಲ್ಲ. ಉಪ್ಪು, ಅರಿಶಿನ, ಖಾರ ಪುಡಿ ಹಾಕ್ಕೊಂಡು ಮೂರನ್ನ ಹಾಕ್ಕೊಂಡು ಇನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅಂದರೆ ಉಪ್ಪು, ಅರಿಶಿನ, ಖಾರ ಪುಡಿ ಹಾಕ್ಕೊಂಡ್ರೆ, ಖಾರ ಪುಡಿ ಹಾಕೋದ್ರಿಂದ ಒಗ್ಗರಣೆಗೆ ಕಲರ್ ಚೆನ್ನಾಗಿ ಬರುತ್ತೆ, ರೆಡ್ ಕಲರು. ಉಪ್ಪು ಫ್ರೈ ಮಾಡೋವಾಗ ಹಾಕಿದರೆ ಅದು ಸ್ಮೂತ್ ಆಗುತ್ತೆ. ಏನೇ ಫ್ರೈ ಮಾಡ್ಕೊತಿರ್ತೀವ ಅದು ಸ್ಮೂತ್ ನೇಚರ್ ಬರುತ್ತೆ, ಅದರಿಂದ ಹಾಕ್ಕೊಂಡೆ. ಇವಾಗ ನೋಡಿ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ಹಸಿ ತೆಂಗಿನ ತುರಿನ ಹಾಕ್ಕೋಬೋದು. ನನ್ನ ಹತ್ರ ಹಸಿ ತೆಂಗಿನ ತುರಿ ಇಲ್ಲ, ಅದರಿಂದ ಒಣಗಿ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಧನಿಯಾ ಪೌಡ್ರು, ಹುಣಸೆಹಣ್ಣಿನ ರಸ ಇಷ್ಟು ಹಾಕ್ಕೊಂಡು ಇವಾಗ ಏನು ಬೇಳೆಯಲ್ಲಿ ನೀರಿತ್ತು ಅದನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಬೇಳೆ ಮಸ್ತಿಬಿಟ್ಟು ಮತ್ತು ಅದನ್ನ ಬೇಳೆನೂ ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕ್ಬಿಟ್ಟು ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಕುದಿಸ್ತೀನಿ. ಕುದ್ಮೇಲೂ ಕೊತ್ತಂಬರಿ ಹಾಕ್ಬೋದು, ಅದೇನು ಇವಾಗಲೇ ಹಾಕ್ಬೇಕಂತಂದೇನಿಲ್ಲ. ಕುದ್ದಿದ್ದಾಗಿದೆ ಸಾಂಬಾರನ್ನಾವಾಗಲೂ ಹಾಕ್ಕೋಬೋದು. ಇವಾಗ ನೋಡಿ ಒಬ್ಬಟ್ಟಿಗೆ ಇದು ಕಣಕ ಕಲಿಸ್ತಾ ಇದ್ದೀನಿ, ಅಂದರೆ ಹಿಟ್ಟು ಕಲಿಸ್ತಾ ಇದ್ದೀನಿ. ಇವಾಗ ಚಿರೋಟಿ ರವೆ ಮತ್ತು ಮೈದೆ ಹಿಟ್ಟು ತೊಗೊಂಡಿದ್ದೀನಿ. ಚಿರೋಟಿ ರವೆ 1/4 ಟೇಬಲ್ ಸ್ಪೂನ್, ಅಂದರೆ 1/4 ಬಟ್ಲಷ್ಟು, 2 ಬಟ್ಲಷ್ಟು ಮೈದೆ ಹಿಟ್ಟು ತೊಗೊಂಡಿದ್ದೀನಿ. ಬರೀ ಚಿರೋಟಿ ರವೆಯಲ್ಲೂ ಮಾಡ್ತಾರೆ, ಇಲ್ಲ ಬರೀ ಮೈದೆ ಹಿಟ್ಟಲ್ಲೂ ಮಾಡ್ಬೋದು. ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಇವಾಗ ನೋಡಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅರಿಶಿನ, ಉಪ್ಪು ಎಲ್ಲ ಹಾಕ್ಕೊಂಡು. ಇದು ಅರಿಶಿನ ಜಾಸ್ತಿ ಕಲರ್ ಇದೆ ಅಂದ್ಕೊಂಡೆ, ಒಬ್ಬಟ್ಟು ಮಾಡಿದಾಗ ಗೊತ್ತಾಯಿತು ಇದು ಕಲರೇ ಇರಲಿಲ್ಲ ಅರಿಶಿನ. ನಾನೊಂದು ಸ್ವಲ್ಪ ಹಾಕ್ಕೊಂಡೆ, ಜಾಸ್ತಿ ಎಲ್ಲೋ ಥರ ಕಾಣುತ್ತೆ ಅಂತ, ಅದು ಆ ಥರ ಆಗಿಬಿಡ್ತು ಫ್ರೆಂಡ್ಸ್. ಇವಾಗ ನೋಡಿ ಇವಾಗ ಎಲ್ಲ ಕಲಿಸ್ಬಿಟ್ಟು ನಾದ್ಬಿಟ್ಟು ಚೆನ್ನಾಗಿ ನಾದಬೇಕು ಫ್ರೆಂಡ್ಸ್. ನೀವು ಯಾವ ಥರ ನಾದ್ತೀರೋ ಆ ಥರ ತೆಳ್ಳಗೆ ಬರುತ್ತೆ ಒಬ್ಬಟ್ಟು. ಇವಾಗ ನಾದ್ಬಿಟ್ಟು ಎಣ್ಣೆ ಹಾಕ್ಕೊಂಡು 3 ಸರಿ ಸ್ವಲ್ಪ ಎಣ್ಣೆ ಹಾಕ್ಕೊಳೋದು, ನಾದೋದು, ಸ್ವಲ್ಪ ಎಣ್ಣೆ ಹಾಕ್ಕೊಳೋದು, ನಾದೋದು, ಆ ಥರ 3-4 ಸಲ ನಾದ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಒಬ್ಬಟ್ಟೆಲ್ಲ ಮಾಡಿದ್ದಾಯಿತು. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಅದು ಫ್ರೆಂಡ್ಸ್ ಬಂದರು, ಆದ್ದರಿಂದ ಅವಾಗ ಒಬ್ಬಟ್ಟು ಮಾಡೋದು ವೀಡಿಯೋ ಮಾಡ್ಕೊಳ್ಳಲಿಲ್ಲ. ಅವರು ಬೇಗ ಊಟ ಇಟ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಒಬ್ಬಟ್ಟಿನ ವೀಡಿಯೋ ಮಾಡ್ಕೊಳ್ಲಿಲ್ಲ. ಅಂದರೆ ಗೆಸ್ಟ್ ಬಂದಾಗ ಅವೆಲ್ಲ ಚೆನ್ನಾಗಿರಲ್ಲ, ಆ ಕಡೆ ಅಡುಗೆ ಮಾಡೋದು ಬಿಟ್ಟು ಈ ಕಡೆ ವೀಡಿಯೋ ಮಾಡ್ತಾಯಿದ್ದೀಯಾ ಅಂದ್ಕೊತಾರಂತ ನಾನು ಆ ಥರ ಮಾಡಿದೆ. ಇವಾಗ ನೋಡಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಅಂದರೆ ಆವಾಗಲೇ ಹೇಳಿದ್ನಲ್ಲ ಧೂಪ ಯಾಕೆ ಹಾಕ್ತೀನಿ ಅಂತ. ಧೂಪ ಹಾಕೋದ್ರಿಂದ ಮನೆಯಲ್ಲಿ ಏನೇ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ನೆಗೆಟಿವ್ ಥಿಂಗ್ಸ್ ಆಗಿರ್ಬೋದು, ಅದೆಲ್ಲ ಆಚೆ ಹೋಗುತ್ತೆ, ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ. ಇದು ನೋಡಿ ಡೂಮ್ಲೆಟ್ ಹತ್ರ ಗಣೇಶನ ದೇವಸ್ಥಾನ. ಎಲ್ಲ ದೇವಸ್ಥಾನದಲ್ಲೂ ಇವತ್ತು ಪೂಜೆ ಇರೋ ವಿಡಿಯೋ ಮಾಡ್ಕೊತ ಮೊಬೈಲಲ್ಲೇ ತಗ್ನ ಅಂದ್ಕೊಂಡೆ, ಹಂಗೆ ಸ್ವಲ್ಪ ಸ್ಕಿಡ್ ಆಯ್ತು ಅಷ್ಟೇ ಮೊಬೈಲು. ಹಾಗೆ ಹಿಡ್ಕೊಂಡೆ, ಕೆಳಗೆ ಏನು ಬಿದ್ದಿಲ್ಲ. ಭಯ ಆಗ್ಬಿಡುತ್ತೆ ಗಾಡೀಲಿ ಹೋಗೋ ವೀಡಿಯೋ ಮಾಡ್ಕೊಳಕ್ಕೆ. ಆದ್ದರಿಂದ ನಾನು ಧೂಪ ಹಾಕ್ತೀನಿ. ಧೂಪನೂ ಹಚ್ಬಿಟ್ಟು ಆಮೇಲೆ ಸಾಂಬ್ರಾಣಿ ಹಾಕ್ತೀನಿ. ಸಾಂಬ್ರಾಣಿ ಈ ಬೆಂಕಿ ಎಲ್ಲಿ ತರ್ತೀರಾ ಅಂತಂದು ಕೇಳ್ಬೋದು. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಬೇಕಿದ್ರೆ ಅದನ್ನೂ ತೋರಿಸ್ತೀನಿ ಯಾವಾಗಾದರೂ ನಾನು ಯಾವ ಥರ ಸಾಂಬ್ರಾಣಿ ಹಾಕ್ತೀನಿ, ಯಾವ ಥರ ಕೆಂಡ ಪ್ರಿಪೇರ್ ಮಾಡ್ಕೊತೀನಿ ಅಂತ ಸಾಂಬ್ರಾಣಿಗೆ. ನೋಡಿ ಇವಾಗ ಸೋಮೇಶ್ವರ ದೇವಸ್ಥಾನ ಹತ್ರ ಬಂದ್ವಿ. ಬಲೂನ್ಸ್ ನೋಡಿ, ಕಲರ್ ಬಲೂನ್ಸ್. ನನ್ನ ಮಕ್ಕಳಾಗಲೇ ನನಗೆ ಬಲೂನ್ ಬೇಕು, ಅದು ಬೇಕು, ಇದು ಹೋಗಿ ಜಾತ್ರೆಗೆ ಬಂದರೆ ಈ ಮಕ್ಕಳನ್ನ ಹಿಡಿಯೋದು ಒಂದು ಕಡೆ ಆದರೆ, ಇನ್ನಿದ್ದು ಟೆನ್ಷನ್ ಕ್ಯೂ ನೋಡಿ ನನಗೆ ತಲೆನೇ ಚಕ್ಕರ್ ಹೊಡೆದ್ಬಿಡ್ತು ಫ್ರೆಂಡ್ಸ್. ಎಷ್ಟು ಅಂದರೆ ಕ್ಯೂ ಹನುಮಂತನ ಬಾಲಕ್ಕಿನೂ ಉದ್ದ ಇದೆ, ಅಷ್ಟುದ್ದ ನೋಡಿ ಕ್ಯೂ ಎಷ್ಟು ಉದ್ದ ಇದೆ. ಏನಿಲ್ಲ ಅಂದರೂ ಕ್ಯೂವಲ್ಲಿ 3 ಅವರ್ ನಿಂತ್ಕೊಂಡಿದ್ದೀವಿ. ಕ್ಯೂ ಆ ಥರ ಲೆಕ್ಕ ಹಾಕಿ ಆ ಥರ ಆಯಿತು. ನಾವು ಹೋಗಿದ್ದೆ 8 ಗಂಟೆಗೆ, ಬರೋಷ್ಟೆಲ್ಲ 11 ಗಂಟೆ ಆಗಿತ್ತಾಗಲೇ. ಅಂದರೆ ನಾವು ರೆಡಿಯಾಗಿದ್ದೆ 6-6:30ಗೆ ರೆಡಿಯಾಗಿದ್ವಿ. ಅಂದರೆ ಫ್ರೆಂಡ್ಸ್ ಬಂದ್ರಲ್ಲ, ಅವರಿಗೆ ಒಬ್ಬಟ್ಟು ಮಾಡಿಟ್ಟು ಹೋಗೋಣ ಅಂತ ನಮಗೆ ಒಂದು 10 ಒಬ್ಬಟ್ಟು ಮಾಡ್ಕೊಂಡಿದ್ವಿ ಅಷ್ಟೇ. ಅವ್ರು 4-5 ಜನ ಫ್ರೆಂಡ್ಸ್ ಬಂದರು, ಆದ್ದರಿಂದ ನಾವೇ ಇನ್ವೈಟ್ ಮಾಡಿದ್ವಿ. ಅವ್ರು ಬೇಗ ಬರ್ತಾರೆ ಅಂದರೆ ಲೇಟಾಗಿ ಬಂದರು. ಅವ್ರು ದೇವಸ್ಥಾನಕ್ಕೆ ಹೋಗಿ ಬಂದ್ರಂತೆ, ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ. ಹೋಗಿ ಬಂದಿದ್ದೀರಾ ಅಂದ್ಕೊಂಡ್ವಿ ಅಂದರೆ ಪರವಾಗಿಲ್ಲ ಅಂದ್ಬಿಟ್ಟು ಅವ್ರಿಗೆ ಅನ್ನ ಸಾಂಬಾರು, ಪಲ್ಯ, ಹಪ್ಪಳ ಎಲ್ಲ ಆಗಿತ್ತು. ಏನು ಜಸ್ಟ್ ಒಬ್ಬಟ್ಟು ಮಾತ್ರ ತಟ್ಟೋದಿತ್ತು, ತಟ್ಬಿಟ್ಟು ಕೊಟ್ಟೆ.
ನಾನೇನು ಅಂದ್ಕೊಂಡೆ ಅಂದರೆ ನಿಮಗೆ ತೋರಿಸೋಣ ಒಬ್ಬಟ್ಟು ತಟ್ಬಿಟ್ಟು ಅಂದ್ಕೊಂಡೆ. ಅವ್ರು ಬಂದಿರೋದಕ್ಕೆ ನಾನೇನು ತೋರ್ಸೋಕ್ಕೆ ಆಗಿಲ್ಲ. ನೋಡಿ ಅಲ್ಲಿ ಭರತನಾಟ್ಯ ಡ್ಯಾನ್ಸ್ ಇತ್ತು ಒಳಗೆ, ದೇವಸ್ಥಾನದ ಒಳಗೆ. ಅಂದರೆ ದೇವಸ್ಥಾನಕ್ಕೆ ಬಂದಿರೋರಿಗೆಲ್ಲ ಗೊತ್ತಿರುತ್ತೆ. ಯಾರು ಬಂದಿದ್ರಿ ಎಲ್ಲರೂ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿರೋರು ಯಾರು ಬಂದಿದ್ರಿ, ನಾವು ಬಂದಿದ್ವಿ ಅಂತ ಕಮೆಂಟ್ ಮಾಡಿ. ಅಲ್ಲಿ ಡ್ಯಾನ್ಸ್ ಮಾಡೋರವರು ನೋಡಿ. ಇದು ಮುಂದ್ಗಡೆ ಫ್ಲವರ್ ಡೆಕೋರೇಷನ್ನು ಅದು ತೋರಿಸ್ತಾ ಇರೋದು ನೋಡಿ. ಒಳಗಡೆ ಇದು ಅಲ್ಲಿ ಮುಂದ್ಗಡೆ ಇದು ನೋಡಿಬಿಟ್ಟು ರಾಯನ್ ಹೆದರ್ಕೊಬಿಟ್ಟಿದ್ದೆ ನೋಡಿ. ಇದು ಸೋಮೇಶ್ವರ ಚೆನ್ನಾಗಿದೆಯಲ್ಲ, ಅಲ್ಲಿ ಪತ್ರೆ ಮರ ಇದೆ, ಅದಕ್ಕೆ ಪ್ರದಕ್ಷಿಣೆ ಆಗ್ತಾರೆ ಅಷ್ಟೇ ನೋಡಿ. ಇಲ್ಲಿ ಭರತನಾಟ್ಯ ಯಾವಾಗಲೇ ತೋರಿಸಿದ್ನಲ್ಲ, ಈ ಕಡೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಾವು ಬಂದಿದ್ದೆ ಲೇಟು, ಆದ್ದರಿಂದ ನಾನು ಯಾವ ಡ್ಯಾನ್ಸು ಅಂದರೆ ಕ್ಯೂವಲ್ಲಿ ನಿಂತ್ಕೊಂಡಿರುವಾಗ ಇದು ಸ್ಕಿಪ್ಪಿಂಗ್ ಹಿಡ್ಕೊಂಡೆ ಅಷ್ಟೇ. ನಾನು ಯಾರನ್ನೂ ನೋಡೋಕ್ಕೆ ಹೋಗಿಲ್ಲ. ಅಲ್ಲಿ ಕ್ಯೂವಲ್ಲಿ ಏನು ನಿಂತ್ಕೊಂಡಾಗ ಕಾಣಿಸುತ್ತೋ ಅಷ್ಟು ಮಾತ್ರ ಸ್ಕಿಪ್ಪಿಂಗ್ ಹಿಡ್ಕೊಂಡಿದ್ದೀನಿ. ಅಂದರೆ ನಾವು ಬಂದಿದ್ದೆ 8 ಗಂಟೆ ಆಯ್ತಲ್ಲ, ಅವ್ರ ಫ್ರೆಂಡ್ಸ್ ಎಲ್ಲ ಹೋಗೋಷ್ಟಲ್ಲ ಅವ್ರು ಏನಿಲ್ಲ ಅಂದರೂ ಒಬ್ಬರು ಊಟಕ್ಕೆ ಕೂತ್ಕೊಂಡ್ರೆ 1/2 hour ಆಗಲಿ ಕೊಡಬೇಕು ಅವ್ರಿಗೆ. ನಾವು 1/2 hour ಅವ್ರಿಗೆ ಕೊಟ್ಟರೆ ಇನ್ನು 1/4 ಗಂಟೆ ತಿನ್ನಿರಿ, ಇದು ಮಾಡಿರಿ, ಅದು ಮಾಡಿರಿ ವಿಚಾರಿಸೋಷ್ಟರಲ್ಲೇ 1/4 hour ಹೋಗ್ಬಿಡ್ತು. 6:30ಗೆ ಹೊರಟಿರೋರು 8 ಗಂಟೆಗೆ ಬಂದ್ವಿ. ಆ ಥರ 1.5 hour ಅವರು ಹೋದ್ಮೇಲೆ ನಾವು ಗಾಡಿ ತೊಗೊಂಡು ಬಂದ್ವಿ. ಆ ಥರ ಆಯ್ತು ನೋಡಿ. ಇದು ಬಸವಣ್ಣ ದೇವ್ರ ದರ್ಶನ ಮಾಡಿಕೊಂಡು ಬಸವಣ್ಣನ ಕಿವಿಲಿ ಹೇಳ್ತಾರೆ. ಮುಂದೆ ತೋರಿಸ್ತೀನಿ ಯಾವ ಥರ ಹೇಳ್ತಾರೆ ಅಂತ ನೋಡಿ. ಇಲ್ಲಿ ದೇವ್ರ ದರ್ಶನ ನಿಮಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತಾ ಇದ್ದೀನಿ. ನೀವು ಹಂಗೆ ಬೇಡ್ಕೊಳ್ಳಿ, ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ ನೋಡಿಬಿಟ್ಟು. ನೋಡಿ ಸೋಮೇಶ್ವರ ದೇವಸ್ಥಾನ ಅಂದರೆ ಶಿವನ ದೇವಸ್ಥಾನ ಯಾವ ಥರ ಡೆಕೋರೇಷನ್ ಇತ್ತು. ಈ ಡೆಕೋರೇಷನ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಒಳಗೆ ದೇವ್ರು ನೋಡಿ ಎಷ್ಟು ಕಳಕಳಿಯಾಗಿದೆಯಲ್ಲ ದೇವಸ್ಥಾನ. ಈ ಟೈಮಲ್ಲಿ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ನನ್ನ ಬ್ಲಾಗಲ್ಲಿ 2-3 ವೀಡಿಯೋಸೇ ಹಾಕಿದ್ದೀನಿ ದೇವಸ್ಥಾನದ್ದು. ಇದು ಕೋಲಾರಂ ದೇವಸ್ಥಾನದ್ದು. ನಾನು ಬರ್ತಾ ಇರ್ತೀನಲ್ಲ, ವೀಡಿಯೋಸ್ ಹಾಕಿದ್ದೀನಿ. ಅಂದರೆ ಹಬ್ಬದ ಟೈಮಲ್ಲಿ ಬಿಟ್ಟು ಫ್ರೀ ಟೈಮಲ್ಲಿ ಹೆಂಗಿರುತ್ತೆ ಅಂತ. ಇವಾಗ ನೋಡಿಬಿಟ್ಟು ಅಲ್ಲಿ ಕೈ ಮುಗಿದ್ಬಿಟ್ಟು ದರ್ಶನ ಎಲ್ಲ ಮಾಡಿಬಿಟ್ಟು ಇಲ್ಲಿ ಹೊರಗೆ ಬಸವಣ್ಣ ಇದೆಯಲ್ಲ ಅಲ್ಲಿ ಬಂದ್ವಿ ನೋಡಿ. ಇಲ್ಲಿ ಏನಾದರೂ ಅರಕೆ ಅವ್ರು ಏನಾದರೂ ಪೂಜೆ ಇರುತ್ತಲ್ಲ ಅದೆಲ್ಲ ಮಾಡಿಕೊಂಡು ಈ ಕಡೆ ದೇವ್ರ ದರ್ಶನ ಮಾಡಿಬಿಟ್ಟು ಅಲ್ಲಿ ಬಸವಣ್ಣನ ಕಿವಿಲಿ ಹೇಳ್ತಾರೆ. ಅಂದರೆ ನಮಗಿಂಥದ್ದಾಗಬೇಕು ಅಂತ ಏನಾದರೂ ಕೆಲಸ ಬಿಡ್ಕೊಳ್ಳೋದಿದ್ರೆ ಅಲ್ಲಿ ಕಿವಿಲಿ ಹೇಳ್ತಾರೆ. ಹಾಗೆ ನಮ್ಮ ಮನೆಯವರು ಮಕ್ಕಳ ಕೈಯಲ್ಲಿ ಹೇಳಿಸ್ತಾಯಿದ್ರು. ಅಲ್ಲಿ ನವಗ್ರಹಗೆ ಪ್ರದಕ್ಷಿಣೆ ಆಗಿಬಿಟ್ಟು ಇವಾಗ ನೈವೇದ್ಯ ಇರುತ್ತಲ್ಲ ಅದು ಪ್ರಸಾದ ಇಸ್ಕೊತಾ ಇದ್ದೀನಿ. ಇಸ್ಕೊಂಡು ರಾಯಂಗೂ ಕುಡಿಸ್ದೆ, ಬಾಳೆಹಣ್ಣು ತಿಂತಾ ಇದ್ದೀನಿ. ಈ ಕಡೆ ಶಿವಲಿಂಗ ಇರುತ್ತಲ್ಲ ಅದಕ್ಕೆ ಈ ಥರ ಡೆಕೋರೇಷನ್ ಇದೆ. ಹೋದ ಸರಿ ಈ ರುದ್ರಾಕ್ಷಿ ಮಣಿ ಇರುತ್ತಲ್ಲ ಅದರಲ್ಲಿ ಡೆಕೋರೇಷನ್ ಮಾಡಿದರು ಲಿಂಗಕ್ಕೆ. ಇವಾಗ ಹಿಂದ್ಗಡೆ ದೇವಸ್ಥಾನ ಇದೆಯಲ್ಲ ಅಲ್ಲಿ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲೇ ಅರ್ಚನೆ ಮಾಡಿಸಿದ್ವಿ ನೋಡಿ. ಇದು ಅಲ್ಲೇ ಸೋಮೇಶ್ವರ ದೇವಸ್ಥಾನ ಹಿಂದೆ ಇನ್ನೊಂದು ದೇವಸ್ಥಾನ ಇದೆ. ಅಲ್ಲಿ ಕೋಲಾರದಲ್ಲಿರೋರ್ಗೆ ಗೊತ್ತಿರುತ್ತೆ ದೇವಸ್ಥಾನ. ಇಲ್ಲಿ ಅರ್ಚನೆ ಮಾಡಿಸಿ ಇಲ್ಲಿ ಹೊಂಡದಲ್ಲಿ ದೀಪಾರ್ಚನೆ ಅಂದರೆ ದೀಪೋತ್ಸವ ಆ ಥರ ಸುತ್ತಲೂ ದೀಪ ಹಚ್ಬಿಟ್ಟು ಮಧ್ಯೆ ದೀಪ ಬಿಡ್ತಾರೆ. ಈ ಥರ ನೋಡಿ ದೀಪ ಹಚ್ಚಿಬಿಡ್ತಾರೆ. ನಾವು ಬೇಗ ಬಂದರೆ ನೋಡ್ಬೋದು. ಹೋದ ಸರಿ ದೀಪ ಬಿಡೋದನ್ನ ನೋಡ್ಬೇಕಂತಲೇ 6 ಗಂಟೆಗೆ ಇಲ್ಲಿದ್ವಿ. 8 ಗಂಟೆಗೆಲ್ಲ ದೀಪ ಬಿಡ್ತಾರೆ. ಈ ಸರಿ ಬಂದಿದ್ದೆ 8 ಗಂಟೆಗೆ. ದರ್ಶನ ಆಗಿದ್ದು ಎಲ್ಲ ಸೇರಿ 10-10:30 ಆಗಿಬಿಡ್ತು. ಅದರಿಂದ ಯಾರೂ ಇಲ್ಲ, ತುಂಬ ಜನ ಹೋಗಿದ್ದಾರೆ ನೋಡಿ. ಸ್ವಲ್ಪ ಜನ ಮಾತ್ರ ಇದ್ದಾರೆ, ಅದನ್ನೇ ಕವರ್ ಮಾಡಿದ್ದೀನಿ. ಸೆಂಟ್ರಲ್ ದೀಪ ಬಿಡೋದು ಅವಾಗ ತೋರಿಸ್ತಿದೆ. ಅಂದರೆ ಇವಾಗ ಲೇಟಾಗಿ ಬಂದಿರೋದಕ್ಕೆ ಅದು ತೋರಿಸಿಲ್ಲ ಅಷ್ಟೇ. ನಾವು ಈ ಥರ ಹಬ್ಬ ಮಾಡ್ತೀವಿ. ಇವಾಗ ದೇವಸ್ಥಾನ ಆಯಿತು. ಇವರು ಜ್ಯೂಸ್ ಕುಡಿಬೇಕು ಅಂದರು. ಆ ಕಡೆ ಕಬ್ಬಿನ ಹಾಲಿತ್ತು. ಕಬ್ಬಿನ ಹಾಲು ಟೇಸ್ಟೇ ಇರಲಿಲ್ಲ. ಏನು ಮಾಡೋಕ್ಕಾಗಲ್ಲ ಅಂತ ಕುಡಿದ್ಬಿಟ್ಟು ಈ ಕಡೆ ಪ್ರಸಾದ ತೊಗೊಳೋಣ ಅಂತ ಬಂದ್ವಿ. ಪ್ರಸಾದ ತೊಗೊಂಡು ಅಂದರೆ ಹಳ್ಳಿ ಕಡೆ ತೊಗೊತೀವಲ್ಲ ಆ ಥರ. ನನಗೆ ಪೂರಿ ಇಷ್ಟ. ಪೂರಿ ತೊಗೊಳೋವಾಗ ಹಂಗೆ ಅದನ್ನು ತೊಗೊಂಡೆ. ನೀವು ಯಾವ ಥರ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಉಷಾ ಇನ್ ಬ್ಲಾಗ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನೊಂದು ನ್ಯೂ ವ್ಲಾಗ್ ಮುಖಾಂತರ ಸಿಗೋಣ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನೀವು ಮನೆಗೆ ಹೋಗ್ತಾ